ಸಣ್ಣ ಸಣ್ಣ ಕಾಯಿಗಳು ಮರಗಳಿಂದ ನಿರಂತರವಾಗಿ ಉದುರಿ ಬೀಳುತ್ತಿದ್ದವು. ಆಗ ನಮ್ಮ ಮಾಲೀಕರು ಕೋಕೋಮ್ಯಾಕ್ಸ್ ಎಂಬ ಉತ್ಪನ್ನವನ್ನು ನಮಗೆ ತಂದರು. 1 ಲೀಟರ್ ಕೋಕೋಮ್ಯಾಕ್ಸ್ ಅನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಅದರಲ್ಲಿಂದ 1 ಲೀಟರ್ ಮಿಶ್ರಣವನ್ನು ಪ್ರತಿ ಮರದ ಬುಡದಲ್ಲಿ ಸುರಿಯುವಂತೆ ಅವರು ಸೂಚಿಸಿದರು. ನಾವು ಹೀಗೆ ಮಾಡಲು ಆರಂಭಿಸಿದ ನಂತರದಿಂದ ಮರಗಳಲ್ಲಿ ಗಮನಾರ್ಹವಾದ ಸುಧಾರಣೆ ಕಾಣಿಸುತ್ತಿದೆ ಮತ್ತು ಬೆಳೆಯು ತುಂಬಾ ಭರವಸೆದಾಯಕವಾಗಿ ಕಾಣುತ್ತಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೀಷಮುಡು. ನಾನು ಆಂಧ್ರ ಪ್ರದೇಶದಿಂದ ಮಾತನಾಡುತ್ತಿದ್ದೇನೆ. ಇದು ಕಾಕಿನಾಡ ಜಿಲ್ಲೆಯ ಶ್ರೀ ಕಾಗಲ ರಾಮಕೃಷ್ಣ ಅವರ ಸ್ವಂತ ತೆಂಗಿನ ತೋಟವಾಗಿದೆ. ಈ ತೋಟವು 8 ಏಕರಲ್ಲಿ ವ್ಯಾಪಿಸಿದೆ ಮತ್ತು ಇದರಲ್ಲಿ ಸುಮಾರು 600 ತೆಂಗಿನ ಮರಗಳಿವೆ. ತೆಂಗಿನ ತೋಟವನ್ನು ಸ್ಥಾಪಿಸಿ 10 ವರ್ಷಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ನಾವು ಯಾವ ರೀತಿಯ ಔಷಧಿಯನ್ನು ಬಳಸಿದರೂ ಯಾವುದೇ ಫಲಿತಾಂಶ ಕಾಣಿಸಲಿಲ್ಲ. ಕಿರಿಯ ತೆಂಗಿನಕಾಯಿಗಳು ಮರಗಳಿಂದ ನಿರಂತರವಾಗಿ ಉದುರಿ ಬೀಳುತ್ತಿದ್ದವು. ಆಗ ನಮ್ಮ ಮಾಲೀಕರು ಕೋಕೋಮ್ಯಾಕ್ಸ್ ಎಂಬ ಉತ್ಪನ್ನವನ್ನು ನಮಗೆ ತಂದರು. 1 ಲೀಟರ್ ಕೋಕೋಮ್ಯಾಕ್ಸ್ ಅನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಅದರಲ್ಲಿಂದ 1 ಲೀಟರ್ ಮಿಶ್ರಣವನ್ನು ಪ್ರತಿ ಮರದ ಬುಡದಲ್ಲಿ ಸುರಿಯುವಂತೆ ಅವರು ಸೂಚಿಸಿದರು. ನಾವು ಈ ವಿಧಾನವನ್ನು ಅನುಸರಿಸಲು ಆರಂಭಿಸಿದ ನಂತರದಿಂದ ಮರಗಳಲ್ಲಿ ಗಮನಾರ್ಹವಾದ ಸುಧಾರಣೆ ಕಂಡುಬರುತ್ತಿದೆ ಮತ್ತು ಬೆಳೆಯು ತುಂಬಾ ಆಶಾದಾಯಕವಾಗಿದೆ. ಕಳೆದ 3 ತಿಂಗಳುಗಳಿಂದ ನಾವು ಈ ಚಿಕಿತ್ಸಾ ವಿಧಾನವನ್ನು ಅನುಸರಿಸುತ್ತಿದ್ದೇವೆ. ವಿಶೇಷವಾಗಿ ತಿಂಗಳಿಗೆ ಒಮ್ಮೆ ಪ್ರತಿ ಮರಕ್ಕೆ 1 ಲೀಟರ್ ಮಿಶ್ರಣವನ್ನು ಸುರಿಸುತ್ತಿದ್ದೇವೆ. ಈ ಕೋಕೋಮ್ಯಾಕ್ಸ್ ಅನ್ನು ಬಳಸಲು ಆರಂಭಿಸಿದ ನಂತರದಿಂದ ಮರಗಳು ಹೆಚ್ಚು ಆರೋಗ್ಯಕರವಾಗಿ ಕಾಣುತ್ತಿವೆ ಮತ್ತು ತೆಂಗಿನ ಗೊನೆ ಬಹಳ ಚೆನ್ನಾಗಿ ಮೂಡಿಬರುತ್ತಿವೆ. ಈ ಕೋಕೋಮ್ಯಾಕ್ಸ್ ಅನ್ನು 3 ತಿಂಗಳುಗಳ ಕಾಲ ತಿಂಗಳಿಗೆ ಒಮ್ಮೆ ಬಳಸುವಂತೆ ನಮಗೆ ಸೂಚಿಸಲಾಗಿತ್ತು. ನಾವು ಆ ವೇಳಾಪಟ್ಟಿಯನ್ನು ನಿಯಮಿತವಾಗಿ ಅನುಸರಿಸುತ್ತಿದ್ದೇವೆ. ಈಗಾಗಲೇ 2 ತಿಂಗಳ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ಈಗ 3ನೇ ತಿಂಗಳ ಚಿಕಿತ್ಸೆಗೆ ಸಿದ್ಧವಾಗುತ್ತಿದ್ದೇವೆ. ಇದಲ್ಲದೆ ನಮ್ಮ ತೆಂಗಿನ ತೋಟದಲ್ಲಿರುವ ಮರಗಳ ಬುಡದಲ್ಲಿ ಸಾವಯವ ಗೊಬ್ಬರವನ್ನು ಹಾಕುತ್ತಿದ್ದೇವೆ.